ಈ ದೋಸೆ ಮೇಲ್ಗಡೆ ಬೆಣ್ಣೆ ಎಲ್ಲ ಇಟ್ಟು ಹಾಗೆ ನಾವು ತಿನ್ಬೇಕು. ವಾ, ಅದರ ಟೇಸ್ಟೇ ಬೇರೆ. ಬಿಸಿ ಬಿಸಿ ದೋಸೆ, ಅದರ ಮೇಲ್ಗಡೆ ಬೆಣ್ಣೆ. ಫ್ರೆಂಡ್ಸ್, ನಾವು ಮನೆಯಲ್ಲಿ ಬೇರೆ ಬೇರೆ ದೋಸೆಯನ್ನು ಮಾಡ್ತಾ ಇರ್ತೇವೆ. ಅದರಲ್ಲಿ ಕೂಡ ಈ ಬೆಣ್ಣೆ ದೋಸೆ ಅಂತ ಹೇಳಿದರೆ ಭಾರಿ ರುಚಿ. ನಾನಿವತ್ತು ನಿಮಗೆ ಮನೆಯಲ್ಲೇ ಮಾಡಿದಂತಹ ಫ್ರೆಶ್ ಬೆಣ್ಣೆಯಿಂದ ಯಾವ ರೀತಿ ಬೆಣ್ಣೆ ದೋಸೆ ಮಾಡ್ಬೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾನಿಲ್ಲೊಂದು 5 ರಿಂದ 6 ಗಂಟೆ ದೋಸೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಇದರಲ್ಲೊಂದು 2 ಲೋಟದಷ್ಟಿದೆ. ದೋಸೆ ಅಕ್ಕಿ ಊಟದಕ್ಕೆ ಯಾವುದನ್ನು ಬೇಕಾದರೂ ತಗೋಬೋದು. 2 ಲೋಟ ದೋಸೆ ಅಕ್ಕಿಗೆ ನಾನಿಲ್ಲೊಂದು 3/4 ಲೋಟ ಆಗುವಷ್ಟು ಉದ್ದು, ನೋಡಿ ಇಡೀ ಉದ್ದನ್ನು ತಗೊಂಡಿದ್ದೇನೆ. ಹಾಗೆ ಅದರೊಟ್ಟಿಗೆ 3/4 ಚಮಚ ಆಗುವಷ್ಟು ಮೆಂತೆ, ಎರಡನ್ನು ಒಟ್ಟಿಗೆ ಹಾಕಿ ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಟಿದೆ. ನೋಡಿ, ಅರ್ಧ ಲೋಟ ಆಗುವಷ್ಟು ಗಟ್ಟಿ ಅವಲಕ್ಕಿ. ಇದೊಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು, ತುಂಬ ಏನು ನೆನೆಯೋದು ಬೇಡ. ನೋಡಿ, ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ಇಡೀ ರಾತ್ರಿ ನಾವು ಹಾಗೆ ಬಿಡಬೇಕು. ಆವಾಗ ಒಳ್ಳೆ ಹುಳಿ ಬಂದು ಉಬ್ಬಿ ಬರ್ತದೆ. ದೋಸೆ ಕೂಡ ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ಒಂದು ರಾತ್ರಿ ಹಾಗೆ ನಾವು ಹಿಟ್ಟನ್ನು ಇಡಬೇಕು. ನಾನು ಅದಕ್ಕೆ ರಾತ್ರಿ ಇದನ್ನುಂಟಲ್ಲ ಅಕ್ಕಿಯನ್ನೆಲ್ಲ ನೆನೆಸಿ ಒಟ್ಟಿಗೆ ರುಬ್ಬಿಕೊಳ್ತಾ ಇದ್ದೇನೆ. ಇಡೀ ಉದ್ದೆಲ್ಲ ಹಾಕಿದರೆ ನಮ್ಮ ದೋಸೆ ಚೆನ್ನಾಗಿ ಬರ್ತದೆ. ಅವಲಕ್ಕಿ ಕೂಡ ಒಟ್ಟಿಗೆ ಹಾಕ್ತಾ ಇದ್ದೇನೆ. ನೀರನ್ನು ನಾವು ನೋಡಿಕೊಂಡು ಹಾಕಿದರೆ ಆಯಿತು. ನೋಡಿ, ನಮ್ಮ ಹಿಟ್ಟು 8 ಗಂಟೆಗಳ ಕಾಲ ಚೆನ್ನಾಗಿ ಹುಳಿ ಬಂದಿದೆ. ನೋಡಿ ಹೇಗೆ ಬಂದಿದೆ ಅಂಥೇಳಿ, ಒಳ್ಳೆ ಉಬ್ಬಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಥರ ಉಬ್ಬಿ ಬಂದರೆ ನಮ್ಮ ದೋಸೆ ಕೂಡ ಸ್ಮೂತಾಗಿ ಕಣ್ಣಾಗಿ ಬರ್ತದೆ. ಸ್ವಲ್ಪ ಮೇಲ್ಗಡೆ ಉಪ್ಪನ್ನು ಸೇರಿಸುವ, ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಥರ ಮಾಡುವಾಗ ಸ್ವಲ್ಪ ಗಟ್ಟಿ ಅಂತೇಳಿ ಫೀಲ್ ಆದರೆ ನಂತರ ನೀರು ಹಾಕೋಬೋದು. ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡಿದರೆ ಆಯಿತು. ನಾನಿಲ್ಲಿ ಹಿಟ್ಟು ರೆಡಿ ಮಾಡಬೇಕಾದ್ರೆ ಗಟ್ಟಿ ಅವಲಕ್ಕಿ ಆಗಿರ್ಬೋದು, ಹಾಗೆಯೇ ಮೆಂತೆ ಎಲ್ಲ ಹಾಕಿ ಮಾಡಿದ್ದೇನೆ. ಹಾಗೆಲ್ಲ ಹಾಕಿದರೆ ನಮ್ಮ ಬೆಣ್ಣೆ ದೋಸೆ ಒಳ್ಳೆ ಮೃದುವಾಗಿ ರುಚಿಯಾಗಿ ಬರ್ತದೆ. ಮಜ್ಜಿಗೆ ಒಳಗಿರುವ ಪ್ಯೂರ್ ಬೆಣ್ಣೆ, ಮನೆಯಲ್ಲಿ ರೆಡಿ ಮಾಡಿರೋದು. ನೋಡಿ, ಈ ಥರ ಡೈಲಿ ಸ್ವಲ್ಪ ಸ್ವಲ್ಪನೇ ಬೆಣ್ಣೆ ಬರ್ತದೆ. ಅಮ್ಮ ಮನೆಯಲ್ಲೇ ರೆಡಿ ಮಾಡಿರೋದು. ನೋಡಿ, ಫ್ರೆಶ್ ಇದೆ. ಈ ಥರ ಒಟ್ಟು ಮಾಡಿ ಉಂಡೆ ಮಾಡಿ ಈ ಮಜ್ಜಿಗೆಯಿಂದ ಹೊರಗೆ ತೆಗೆಯುವ. ನೋಡಿ, ಫ್ರೆಶ್ ಬೆಣ್ಣೆ. ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದರೊಳಗೆ ಇದನ್ನು ಹಾಕಿ ಬಿಡುವ. ಅಂದರೆ ಮಜ್ಜಿಗೆ ಎಲ್ಲ ಈ ನೀರಲ್ಲಿ ಹೋಗಬೇಕು. ಹುಳಿ ಅಂಶ ಇರ್ತದಿಲ್ಲ ಅಂದರೆ ನಾವು ದೋಸೆಗೆ ಬೆಣ್ಣೆ ಹಾಕಬೇಕಾದ್ರೆ ಮಜ್ಜಿಗೆ ಹುಳಿ ಇರ್ತದೆ. ನೋಡಿ, ಅದು ಸ್ವಲ್ಪ ಹುಳಿ ಹುಳಿ ಬರ್ತದೆ. ಹಾಗೆ ನೀರಲ್ಲಿ ಹಾಕಿಟ್ರೆ ಆ ಹುಳಿ ಅಂಶ ಎಲ್ಲ ಹೋಗ್ತದೆ. ಸ್ವಲ್ಪ ಈ ಥರ ಕೈ ಆಡಿಸುವ. ಫ್ರೆಶ್ ಬೆಣ್ಣೆ ಈ ಥರ ಸಿಗಬೇಕು ನಮಗೆ. ಅದು ತುಪ್ಪಕ್ಕೆ ಆಗಿರ್ಬೋದು, ಯಾವುದಕ್ಕಾದರೂ ಈ ಥರ ನಾವು ರೆಡಿ ಮಾಡಬೇಕಾಗ್ತದೆ. ಇನ್ನು ನಾವು ಬೆಣ್ಣೆ ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಬೆಣ್ಣೆ ದೋಸೆ ಮಾಡಲಿಕ್ಕೆ ಏನು ರೆಡಿ ಮಾಡುವ. ನಾನು ಅದಕ್ಕೆ ಬೇಕಾಗಿ ಇಲ್ಲೊಂದು ಕಲ್ಲನ್ನು ಇಟ್ಟಿದ್ದೇನೆ, ದೋಸೆ ಕಲ್ಲು. ಸ್ವಲ್ಪ ಬಿಸಿ ಆಗಲಿ. ನಾವು ದೋಸೆ ಮಾಡಲಿಕ್ಕೆ ಬೆಣ್ಣೆಯನ್ನೇ ಉಪಯೋಗಿಸ್ತೇವೆ. ಅದಕ್ಕಾಗಿ ನಾನು ಇದಕ್ಕೆ ಬೆಣ್ಣೆ ದೋಸೆ ಅಂತೇಳಿ ಹೆಸರಿಟ್ಟಿದ್ದು. ಫಸ್ಟಿಂದ ಲಾಸ್ಟ್ ತನಕ ಎಲ್ಲಿ ಕೂಡ ಎಣ್ಣೆ ಹಾಕಲಿಕ್ಕಿಲ್ಲ. ನೋಡಿ, ಕಲ್ಲು ಬಿಸಿ ಆಗ್ತಾ ಬಂತು, ಲೈಟಾಗಿ ಹೋಗ್ತಾ ಉಂಟು. ಇನ್ನು ನಾವು ಬೆಣ್ಣೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡುವ. ನಾನಿಲ್ಲಿ ಬೆಣ್ಣೆ ಹಾಕಿ ಸ್ವಲ್ಪ ಈ ಥರ ಎಲ್ಲ ಕಡೆಗೆ ಮಾಡ್ಕೊತೇನೆ. ಇಡೀ ಕಲ್ಲಿನ ಮೇಲೆ ಹರಡಿ ಆಯಿತು ಬೆಣ್ಣೆ. ನಾನಿಲ್ಲಿ 1.5 ಸೌಟು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆಗೆ ಹರಡಿದೆ. ನೋಡಿ, ಒಳ್ಳೆ ಕಣ್ಣು ಬರ್ತಾ ಉಂಟು. ನಾನು ಮನೆಯಲ್ಲಿ ಈ ಬೆಣ್ಣೆ ದೋಸೆ ಮಾಡ್ತಾ ಇರ್ತೇನೆ. ಅಂದರೆ ಮನೆಯಲ್ಲಿ ಫ್ರೆಶ್ ಬೆಣ್ಣೆ ಉಂಟು. ನೋಡಿ, ನನ್ನ ಮಗಳಿಗಂತೂ ಭಾರಿ ಇಷ್ಟ. ಅಂದರೆ ಆ ಬೆಣ್ಣೆ ಹಾಕಿದರೆ ಆ ದೋಸೆಗೆ ಪರಿಮಳನೇ ಬೇರೆ. ನಾವು ತುಪ್ಪ ಹಾಕಿ ಮಾಡೋದಕ್ಕೂ ಬೆಣ್ಣೆ ಹಾಕಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಕೂಡ ಮನೆಯಲ್ಲಿ ಬೆಣ್ಣೆಯಲ್ಲೇ ಇದ್ದರೆ ತಪ್ಪದೆ ಇದನ್ನು ಟ್ರೈ ಮಾಡಿ, ಭಾರಿ ರುಚಿ ಬರ್ತದೆ. ವಾ, ದೋಸೆ ಒಳ್ಳೆಯದಾಗಿ ಬಂದಿದೆ. ಇದನ್ನು ಹಿಂತಿರುಗಿಸಿ ಹಾಕೊಳ್ಳುವ. ವಾ, ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ನೋಡಿ. ನೋಡಿ, ಎರಡೂ ಕಡೆಯಲ್ಲಿ ಗೋಲ್ಡನ್ ಬ್ರೌನ್ ಆಯಿತು. ಇಷ್ಟಾದರೆ ಸಾಕು. ಇದನ್ನು ಹಾಗೆ ಮಡಚಿಡುವ. ನಮ್ಮ ಬಿಸಿ ಬಿಸಿ ಬೆಣ್ಣೆ ದೋಸೆ ರೆಡಿಯಾಗಿದೆ ನೋಡಿ. ಬೆಣ್ಣೆ ದೋಸೆ ನೋಡಿ ಅಂತೆ
ಹೇಗೆ ಬಂದಿದೆ ಅಂತೇಳಿ. ಈ ದೋಸೆ ಮೇಲ್ಗಡೆ ಬೆಣ್ಣೆ ಎಲ್ಲ ಇಟ್ಟು ಹಾಗೆ ನಾವು ತಿನ್ಬೇಕು. ವಾ, ಅದರ ಟೇಸ್ಟೇ ಬೇರೆ. ಬಿಸಿ ಬಿಸಿ ದೋಸೆ, ಅದರ ಮೇಲ್ಗಡೆ ಬೆಣ್ಣೆ, ಎರಡೂ ಕಾಂಬಿನೇಷನ್ ತುಂಬಾ ಚಂದ ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬೆಣ್ಣೆ ದೋಸೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ಬಿಸಿ ಬಿಸಿ ದೋಸೆ ಮೇಲೆ ಬೆಣ್ಣೆ ಇಟ್ಟಿದ್ದೇನೆ, ಭಾರಿ ಚಂದ ಕಾಣ್ತಾ ಉಂಟು, ಹಾಗೆಯೇ ರುಚಿ ಕೂಡ ಅಷ್ಟೇ ಇದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೇಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.